നാട്ടിലെവിടെ എവിടെ ಹುಣಸೂರು ಕರ್ನಾಟಕ ಕನ್ನಡ ಹಾಗೆ ಹೇಳು ಮತ್ತೆ ನಾನು ಕರ್ನಾಟಕನೇ ಹಿಂಗೆ ಬಂದು ಒಂದು ಸುತ್ತ ಹಾಕೊಂಡು ಈ ಕಡೆ ಬಂದು ಇಲ್ಲ ನಾಯಿ ಇದೆ ಅಟ್ಯಾಕ್ ಮಾಡ್ತಾ ಗೊತ್ತಿಲ್ಲ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಏನ್ ನಿಮ್ದು ಮೀಡಿಯಾ ಏನ್ರಿ ಮೀಡಿಯಾ ಏನಿದೆ ಇಲ್ಲಿ ಮಸಾಲೆ ಇದೆಯಾ ನೋಡ್ದೆ ನೀನು ಮಸಾಲೆ ಇಲ್ಲಿ ಸಣ್ಣ ದೊಡ್ಡದ ದೊಡ್ಡದು ಹೌದಾ ಇಲ್ಲಿಗೆ ಬಂತು ಆಲ್ ಸೇಫ್ ಗುಡ್ ಒಳ್ಳೆ ನಾಯಿ ನನ್ಗೆ ಅಲ್ಲಿಂದ ಕರೆಕ್ಟ್ ಇದ್ರೆ ನಾನು ಕರೆಕ್ಟ್ ಆಗಿರ್ತೀನಿ ಅಷ್ಟೇ. ವಿಡಿಯೋ ಮಾಡ್ತಿದ್ದೀನಿ ನಾನು ಇವಾಗ ಗೊತ್ತಾಗಿದೆ ನಿಂಗೆ ನಾಚಿಕೆ ಆಯ್ತಾ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ತುಂಬ ಸ್ಟೂಡೆಂಟ್ಸ್ ಎಲ್ಲ ಕೂತಿದ್ದಾರೆ ಇಲ್ಲಿ ಒಳ್ಳೆ ವೈಬ್ ಇದೆ ಆ್ಯಕ್ಚುಲಿ ಕಾಲೇಜ್ ಬಿಟ್ಟು ಇಲ್ಲಿಗೆ ಬಂದರೆ ನೆಕ್ಸ್ಟ್ ಲೆವೆಲ್ ಆಲ್ ರೈಟ್ ಫಿಶಿಂಗ್ ಹೋಗೋಣ ಸೊ ಎಲ್ಲ ಗಾಡೀಲಿ ಸೆಟ್ ಮಾಡಿ ಇತ್ತು ಸೊ ಹಣ ಮಾಡಲಿಕ್ಕೆ ಹಣ ಬೇಕಂತೆ ಅದೇ ಥರ ಮೀನು ಇಡಲಿಕ್ಕೆ ಮೀನು ಬೇಕು ಸೊ ಬೂತಾಯಿ ಮೀನು ತಗೊಳ್ತಾ ಇದ್ದಾನೆ ಒಂದು 10-11 ಪೀಸ್ ಇದೆ ಒಂದು ಮೀನನ್ನು 3 ಪೀಸ್ ಮಾಡಿ ತಗೊಂಡು ಹೋಗ್ತಾ ಇದ್ದಾನೆ ಅಂದರೆ ಒಂದು ಮೀಡಿಯಮ್ ಅಲ್ಲ ಸ್ಮಾಲ್ ಸೈಜ್ ಫಿಶಿಂಗ್ ಸ್ಪಾಟ್ ಹತ್ರ ರೀಚ್ ಆಗಾಯಿತು ಇದು ನಮ್ಮ ಫಿಶಿಂಗ್ ಸ್ಪಾಟು ಇನ್ನೂ ಬಾಕಿ ಇರೋ ಕೆಲಸ ಇದನ್ನೆಲ್ಲ ತಗೊಂಡು ಹೋಗೋದು ಇದು ಬೇಡ ಇಲ್ಲ ಇರಲಿ ತಗೊಂಡು ಹೋಗೋದು ನೋಡು ಸೊ ಇದೆಲ್ಲ ಸೆಟಪ್ ಮಾಡ್ಕೊಂಡೇ ಬಂದಿದ್ದೀನಿ ಇಲ್ಲಿ ಟೈಮ್ ಸಿಗಲ್ಲ ಅಂತ ಇಡುವ ಅರ್ಜೆಂಟಿಗೆ ನೆಕ್ಸ್ಟ್ ಕೆಲಸ ಈ 2 ಬಾಕ್ಸನ್ನು ಒಂದೇ ಬಾಕ್ಸಾಗಿ ಮಾಡೋದು ಸಣ್ಣ ಬಾಕ್ಸನ್ನು ಒಳಗಡೆ ಇಡೋಣ ಆಮೇಲೆ ನಮ್ಮ ಟ್ರ್ಯಾಪ್ ಇವತ್ತು ಫ್ರೆಶ್ ಮೀನು ಹೋಗುವ ಹೆಲ್ಮೆಟ್ ಇದ್ರೆ ನಾವು ಸೇಫ್ ಹೆಲ್ಮೆಟ್ ಗಾಡಿಯ ಹೊರಗಡೆ ಇಟ್ಟರೆ ಹೆಲ್ಮೆಟ್ಟಿಗೆ ಇಲ್ಲ ಸೇಫು ಇವಾಗ ಹೆಲ್ಮೆಟ್ ಸೇಫ್ ಇನ್ನು ಸ್ಪಾಟಲ್ಲಿ ನೋಡೋಣ ಹೋಗೋ ದಾರಿ ನೋಡಿದರೆ ಭಯ ಬರುತ್ತೆ ಆದರೂ ಹೋಗಲೇಬೇಕು ವೀಕೆಂಡ್ ರೂಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪ ಅಡ್ವೆಂಚರ್ ಫೇಸ್ ಮಾಡೋದು ಒಳ್ಳೇದು ಏನಂತೀರ ಇಲ್ಲಿ ಯಾವುದೊಂದು ಸ್ಲಮ್ ಏರಿಯಾ ಥರ ಇದೆ ಓಪನ್ ರೋಡು ಇಟ್ಕೊಂಡು ಗಲ್ಲಿಯಲ್ಲಿ ನಡ್ಕೊಂಡು ಇಲ್ಲಿ ತುಂಬ ಮಕ್ಕಳಿದ್ದಾರೆ ಇಲ್ಲೂ ನಾರ್ತ್ ಇಂಡಿಯನ್ಸ್ ಕೆಲಸಕ್ಕೆ ಬಂದವರು ಅನಿಸುತ್ತೆ ನಾವು ನಮ್ಮ ಕೆಲಸ ಮಾಡುವ ಅಷ್ಟೇ ಈ ದಾರಿ ಕನೆಕ್ಟ್ ಆಗಲ್ವಾ ವಾಟ್ ದ ಹೆಕ್ ಇದನ್ನೆಲ್ಲ ಅಲ್ಲ ಅನಿಸುತ್ತೆ ಫುಲ್ ಕೆಸರಿದೆ ನಾವು ಹಿಂಗೆ ಹೋಗುವ ಈ ದಾರಿನೂ ಸ್ವಲ್ಪ ಚೆನ್ನಾಗಿದೆ ತುಂಬ ದೂರ ನಡಿಬೇಕು ಇಲ್ಲಿಂದ ನಾನು ಸ್ವಲ್ಪ ಅಂದ್ಕೊಂಡೆ ಹೋಗುವ ಬೇರೆ ಏನು ಕೆಲಸ ಇಲ್ಲ ದಾರಿ ನೋಡಿ ಓಹೋ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ರಿಸ್ಕ್ ಅಂತ ತೆಗೋಬೇಕಪ್ಪ ಶಬಾಸ್ ಇಲ್ಲಿದೆ ದಾರಿ ಇನ್ನು ನಮ್ಮ ಫೇವ್ರೇಟ್ ದಾರಿ ನಮ್ಮದೇ ತುಂಡಾದ್ರೆ ನನ್ನ ಗತಿ ಅದೋ ಗತಿ ವಿಷಯ ಏನಂದರೆ ನನ್ನ ಫಿಶಿಂಗ್ ರಾಡ್ದು ಹುಕ್ಕು ನನ್ನ ಟೀ ಶರ್ಟ್ಗೆ ಸಿಕ್ಕಾಕೊಂಡಿದೆ ಅದನ್ನು ತೆಗಿಲಿಕ್ಕೆ ಇವಾಗ ಜನ ಬೇಕಾ ಅಲ್ಲ ನಾನೇ ಸಾಕಾ ಅಂತ ಗೊತ್ತಿಲ್ಲ
ಸ್ಪಾಟ್ ಬಂತು. ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಜಾಗ ಇದೆ, ಅದೊಂದು ಖುಷಿ. ಇಲ್ಲೊಂದು ಹತ್ರ ಸ್ಲಮ್ ಇದೆ. ನಾವು ಮೊದಲು ಥಿಂಗ್ಸನ್ನೆಲ್ಲ ಎಲ್ಲಿಡೋಣ. ಒಂದೇ ಸ್ಪಾಟು, ಅಲ್ಲೊಂದು ಸ್ಲಮ್ ಇದೆ. ಇವಾಗ ಸಿಕ್ಕಾಕೊಂಡಿರೋ ಹುಕ್ನ ಟೀ ಶರ್ಟಿಂದ ತೆಗಿಬೇಕು. ಅಲ್ಲಿರೋ ಬ್ರಿಡ್ಜಿಂದ ನಾನು ಬಂದಿದ್ದೆ. ಹಿಂಗೆ ಬಂದು ಒಂದು ಸುತ್ತ ಹಾಕೊಂಡು ಈ ಕಡೆ ಬಂದ. ಇಲ್ಲ ನಾಯಿ ಇದೆ, ಅಟ್ಯಾಕ್ ಮಾಡ್ತಾ ಗೊತ್ತಿಲ್ಲ, ನನ್ನನ್ನು ನೋಡ್ತಾ ಇದೆ. ಇಲ್ಲಿಗೆ ಬಂತು. ಆಲ್ ಸೇಫ್, ಗುಡ್. ಒಳ್ಳೆ ನಾಯಿ. ಸೊ ನಮ್ಮ ಕೆಲಸ ಮಾಡೋಣ. ಇವತ್ತು ಫ್ರೆಶ್ ಫಿಶ್ ತಂದಿದ್ದಾನೆ ಅದಕ್ಕೆ ಹಾಕ್ಲಿಕ್ಕೆ. ನಾಯಿ ಬೇರೆ ಪರಿಮಳ ಬಂದಿದೆ ಅನ್ಕೋತೀನಿ, ವೆಯ್ಟ್ ಮಾಡ್ತಾ ಇದೆ. ನಾನು ಓಪನ್ ಮಾಡಿದ್ರೆ ಇವಾಗ ಮೀನಿಗಿರಲ್ಲ, ಎಲ್ಲ ನಾಯಿ ಕೊಡಬೇಕಾದಿತ್ತು. ಎಕ್ಸ್ಟ್ರಾ ತಂದಿದ್ರೆ ಕೊಡ್ಬೋದಿತ್ತು ನಾಯಿಗೂ. ಕೊನೆಯಲ್ಲಿ 1-2 ಪೀಸ್ ಹಾಕಿ ಹೋಗೋಣ ಅಂತಿದ್ದೀನಿ, ನೋಡು ಏನಾಗುತ್ತೆ ಅಂತ. ಸೊ ಬೇಸರದಿಂದ ನಾಯಿ ಹೋಯ್ತು. ಏನಾದರೂ ಇಲ್ಲೇ ಇರುತ್ತಲ್ಲ, ಆಮೇಲೆ ಹೋಗೋ ಕೊಟ್ಬಿಡೋಣ ಎಲ್ಲ. ಸಾರಿ ಬ್ರೋ, ಐ ಆಮ್ ಹೆಲ್ಪ್ಲೆಸ್ ಟುಡೇ. ನಾಯಿ ದೂರದಿಂದ ನೋಡ್ತಾ ಇದೆ, ಏನೋ ತಂದಿದೆ, ನಂಗೆ ಕೊಡ್ತಾ ಇಲ್ಲ ಇವನು ಅಂತ. ಕೊಡ್ತೀನಿ ಮಾರೆಲ್ಲ ಕೊಡ್ತೀನಿ. ಅದು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಬೂತಾಯಿ ಪೀಸ್. ಬೂತಾಯಿ ಅಂದರೆ ಮಂಗಳೂರಲ್ಲಿ ಬೂತಾಯಿ ಅನ್ನೋದು ನಾವು. ಇಟ್ ಮೀನ್ಸ್ ಸಾರ್ಡಿನ್. ಕೇರಳದಲ್ಲಿ ಮತ್ತಿ ಅಂತಾರೆ. ಆಮೇಲೆ ಬೇರೆನೇನು ಹೆಸರಿಗಲ್ಲ ಅದಕ್ಕೆ. ಮತ್ತಿ. ಸಣ್ಣದಾದರೆ ಚಾಲ ಅಂತಾರೆ ಇಲ್ಲಿ. ಎಲ್ಲ ಪೀಸ್ ಸಿಕ್ಸೋಣ, ಏನಾಗುತ್ತೆ ನೋಡು ಅಷ್ಟೇ. ಕ್ಯಾಮರಾ ಸಾರಿ. ಕಾಳಿ 2 ಪೀಸ್ ಮಾತ್ರ ಸಿಕ್ಕಿಸಿದ್ದಾನೆ. ಸ್ಯಾಂಪಲ್ ನೋಡುವ ಏನಾಗುತ್ತೆ ಅಂತ. ಸೊ ದಿಸ್ ಈಸ್ ದ ಥಿಂಗ್. ಮೀನು ತಿನ್ನದವರು ಆಮೇಲೆ ವೆಜಿಟೇರಿಯನ್ಸ್ ಎಲ್ಲ ವಿಡಿಯೋ ಸ್ಕಿಪ್ ಮಾಡೋದೇ ಒಳ್ಳೆಯದು. ಸುಮ್ಮನೆ ನಿಮಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ, ನಿಮಗೆ ನೋಡೋದು ಇಷ್ಟ ಇರೋಕ್ಕಿಲ್ಲ. ಆ್ಯಕ್ಚುಲಿ ಈ ಥರದೊಂದಿದೆ ಕಷ್ಟ. ಸಿಕ್ಕಾಕೊಳ್ಳೋದಂದರೆ ಅದು ಎಲ್ಲಿಂದ ಎಲ್ಲಿಗೆಲ್ಲ ಲಿಂಕ್ ಆಗಿರುತ್ತೆ. ಒಂದು ಥ್ರೋ ಮಾಡಿ ನೋಡೋ ಇವಾಗ. ಸೊ ಫಿಶಿಂಗ್ ಹೇಗೆ ಥ್ರೋ ಮಾಡ್ದಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಗೊತ್ತಿಲ್ಲದವ್ರು ಕಮೆಂಟಲ್ಲಿ ಹೇಳಿ, ಅದರೊಂದು ಬೇರೆ ವಿಡಿಯೋ ಮಾಡ್ತೀನಿ ನಾನು. ಸೊ ವಿಲ್ ಸ್ಟಾರ್ಟ್. ಇದೆಲ್ಲ ಸಿಕ್ಕಾಕೊಂಡಿತ್ತು. ಮೀನು ಅಂದ್ಕೊಂಡೊಮ್ಮೆ ಹಾಕಿದ 2 ಮೀನು ಧೂಳಿಪಟ ಆಯಿತು. ಇರಲಿ, ವಾಪಸ್ ಸಿಕ್ಕಿಸ್ಬೇಕು. ನಾಯಿ ಬೇರೆ ಸ್ಕೆಚ್ ಹಾಕೊಂಡು ಬರ್ತಾ ಇದೆ. ಇದು ಈ ಡಿಸ್ಟ್ರಿಕ್ಟಲ್ಲಿರೋ ಒಂದು ಸ್ಪೆಷಾಲಿಟಿ, ಬೋಟ್ ಮೆಟ್ರೋ. ಏನಿಲ್ಲ, ನಾರ್ಮಲ್ ಬೋಟು ಫುಲ್ AC ಆಗಿ ಕನ್ವರ್ಟ್ ಮಾಡಿರ್ತಾರೆ. ಇಲ್ಲೇ ಜೆಟ್ಟಿ ಇರೋದು, ಅದರಿಂದ ಈ ಕಡೆಯಿಂದ ಬರ್ತಾ ಇದೆ. ಅದು ಒಂದು ವಿಹಂಗಮಯ ನೋಟ. ಒಳಗಡೆ ಜನ ಇರ್ತಾರೆ. ಒಬ್ಬ ಹುಡುಗ ತುಂಬ ಹೊತ್ತು ನೋಡಿ ಈಗ ಬಂದ ಮೆಲ್ಲ. क्या नाम है? नाम क्या आपका? भैया किधर से आप? हाँ, മലയാളി. മലയാളി അറിയാം. എനിക്കറിയോ? എന്താ പേര്? സിദ്ധാർത്ഥ്. എവിടെ സ്ഥലം?
എവിടുത്തന്നെയാണോ? നാട്ടിലെവിടെ? എവിടെ? ಹುಣಸೂರು, ಕರ್ನಾಟಕ. ಕನ್ನಡ? ಹಾಗೆ ಹೇಳು ಮತ್ತೆ, ನಾನು ಕರ್ನಾಟಕನೇ. ಹಾಂ, ಏನು ಕಲಿತಾ ಇದ್ದೆ ನೀನು? ಏನು ಕಲಿತಾ ಇದ್ದೆ ನೀನು? ಕಾಲೇಜಾ? ಇವಾಗಲೇ ನಾಯಿ ನಮ್ಮೆಲ್ಲ ಓಡಿಸಂತೆ. ಹಾಯ್, ಎಷ್ಟು ವರ್ಷ ಆಯ್ತು ಇಲ್ಲಿ ಇವಾಗ? ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತಾ? ಓಕೆ. ಏನು ಕೆಲಸ ಮಾಡೋದು ಇಲ್ಲಿ ಎಲ್ಲರೂ? ಮೀನು ಹಿಡಿತೀರ ನೀವು? ಯಾವುದ್ರಲ್ಲಿ? ಬಳೆಯಲ್ಲಿ? ಓಕೆ ಓಕೆ. ಹುಣಸೂರಲ್ಲ ನೀವು? ಸರಿ ಸರಿ. ಯಾವುದು? ಅದು ಏನಿದೆ ಅದರಲ್ಲಿ? ಏ? ಏನಿದೆ? ಗಾಣ ಹಾಂ, ಗಾಣ. ಅರ್ಥ ಆಗಿಲ್ಲ. ಹೋಗ್ಬೇಕಾದ್ರೆ ಹೇಳು, ನೋಡ್ತೀನಿ ನಾನು. ಓಕೆ, ಹೋಗ್ಬೇಕಾದ್ರೆ. ಎಲ್ಲರೂ ಕನ್ನಡನ ಇಲ್ಲಿ? ಹುಣಸೂರವರನ್ನ ಇಲ್ಲಿ? ಓಕೆ ಓಕೆ. ಏನಿದೆ ಇಲ್ಲಿ? ಏ? ಮಸಾಲೆ ಇದೆಯಾ? ನೋಡ್ದೆ ನೀನು ಮಸಾಲೆ ಇಲ್ಲಿ? ಸಣ್ಣ ದೊಡ್ಡದಾ? ದೊಡ್ಡದು. ಹೌದಾ? ಡೇಂಜರ್ ಅಲ್ವಾ ಅದಿದ್ರೆ? ಹಾಂ ಡೇಂಜರ್ ಅಲ್ವಾ? ಹಾಂ. ಯಾವ ಫಿಶ್ ಸಿಗುತ್ತೆ ಇಲ್ಲಿ? ಮೀನು ಹಾಂ, ಮತ್ತೆ ಬಳಗಂತ ಬಳಗ. ಓಕೆ. ಬೇರೆ ಯಾವ್ದು ಸಿಗುತ್ತೆ? ಫಿಶ್ಶು. ಫಿಶ್ ಆಮೇಲೆ ಮೀನು ಸಿಗುತ್ತಲ್ಲ? ಹಾಂ. ಸೊ ಕ್ಯೂಟ್. ಕ್ಯಾಟ್ ಫಿಶ್ ಸಿಗುತ್ತಾ? ಆ? ಕ್ಯಾಟ್ ಫಿಶ್, ಕರಿ ಮೀನು ಕಡಿಮೆ ಸಿಕ್ಕಿದೆ. ಅಲ್ಲಿದೆ. ಇದೆಯಾ? ಹಾಂ, ನೋಡ್ತಾ ಇದೆ. ಏನು? ಒಬ್ಬರ ಮಾತ್ರ ಇಲ್ಲಿ ಬಂದಿದ್ದೀವಿ. ನಂಗೆ ಇಲ್ಲಿ ಕೆಲಸ ಇರೋದು, ಅದಕ್ಕೆ ಇಲ್ಲಿರೋದು ನಾನು. ನನ್ನ ಫ್ಯಾಮಿಲಿ ಎಲ್ಲ ಊರಲ್ಲಿದೆ. ನಿಮ್ಮ ಥರ ನಾವು ಫ್ಯಾಮಿಲಿ ಆಗಿಲ್ಲ, ಇಲ್ಲಿ ಒಬ್ಬೊಬ್ಬರು ಇರೋದು ಹಾಗೆ. ಸಿದ್ಧಾರ್ಥ ಅಲ್ವಾ? ಸ್ಕೂಲನ್ನು ಹೋಗಲ್ವಾ ನೀನು? ಹೋಗ್ತೀನಿ. ಎಲ್ಲಿರು ಹೋಗೋದು? ಅಲ್ಲಿ. ಹತ್ರ? ಹಾಂ ಮಲಯಾಳಂ ಕಲಿಸ್ತಾರ ಅಲ್ಲಿ? ಹಾಂ. ಮಲಯ, ಹಿಂದಿ, ತೆಲುಗು. ತೆಲುಗು ಕಲಿಸ್ತಾರ? ಓಕೆ. ಕನ್ನಡ ಮಾತಾಡೋಕೆ ಮಾತ್ರ ಬರೋದಲ್ಲ, ಬರೆಯೋಕೆಲ್ಲ ಬರುತ್ತಾ? ಬರ್ತದೆ, ಮಾತಾಡ್ಕೋತ. ಎರಡು ಬರುತ್ತಾ? ಎಷ್ಟು ವರ್ಷ ನಿಂಗೆ? 5 ವರ್ಷ. 5 ವರ್ಷ. ಓಕೆ. ಸಣ್ಣದ್ರಿಂದಲೇ ಇಲ್ಲೇ ಇದೆಯಾ ನೀನು? ಓಹೋ. ಇವಾಗ ನಂಗೆ ಅಂದೆ ಅಕ್ಕಂದತೆ ನಾ ಬೆಂಗಳೂರಿಗೆ ಹೋಗ್ತೀನಿ. ಬ್ಯಾಂಗ್ಳೂರ್ ಹೋಗ್ತೀಯಾ? ಹಾಂ. ಇಲ್ಲಿ ಇಷ್ಟ ನಿಂಗೆ ಬ್ಯಾಂಗ್ಳೂರ್ ಇಷ್ಟನಾ? ನನಗೆ ಬೆಂಗಳೂರು. ಬ್ಯಾಂಗ್ಳೂರ್ ಇಷ್ಟನಾ? ಯಾಕೆ? ಯಾಕಂದ್ರೆ ಅಲ್ಲಿ ನಮ್ಮ ಅಮ್ಮ ನನಗೆ ಮಿಠಾಯಿ ಕೊಡ್ತಾರೆ, ಅದಕ್ಕೆ. ಮಿಠಾಯಿ ಕೊಡಿಸ್ತಾರ ಅದಕ್ಕೆ? ಮಾಮನ್ಗೊಂದು ಹಾಯ್ ಹೇಳು. ಆಯ್. ಹಾಂ. ಏನು ಹೆಸರು ಮಾಮಂದು? ಅನ್ನು ಅಣ್ಣು? ಅನ್ನದೀಪ್. ಅನುದೀಪ್. ಅನುದೀಪ್ ಅವರೆಲ್ಲಿದ್ರು ವಿಡಿಯೋ ನೋಡಿ ಅವರನ್ನು ಬೆಂಗಳೂರಿಗೆ ಕರೆಸಿ ಒಂದು ಮಿಠಾಯಿ ಕೊಡಿಸ್ಬೇಕು. ಪಾಪ ಅವರಿಲ್ಲಿ ಭಾರಿ ಕಷ್ಟದಲ್ಲಿದ್ದಾರೆ, ಅವರಿಗೆ ಮಿಠಾಯಿ ಸಿಗ್ತಾ ಇಲ್ಲ ಅಂತ ಇಲ್ಲಿ. ತಮ್ಮಣ್ಣ ನಿನ್ನ? ಏನು ಹೆಸರು? ಸಿದ್ದು. ನೀನು ಸಿದ್ಧಾರ್ಥ, ಇವನು? ಸಿದ್ಧಾರ್ಥ ಸಿದ್ದು. ಸಿದ್ಧಾರ್ಥ ಸಿದ್ದು. ಇವನು ಸ್ಕೂಲ್ಗೆ ಹೋಗ್ತಿದ್ದಾನಾ? ಕನ್ನಡ ಬರುತ್ತಾ ನಿಂಗೆ? ಮಲಯಾಳಂ ಕೂಡ ಬರುತ್ತೆ? ಹಾಂ. ಎಷ್ಟನೇ ಕ್ಲಾಸ್ ನೀನು? ನಿಂಗೂ ಬ್ಯಾಂಗ್ಳೂರ್ ಇಷ್ಟನಾ ಅಲ್ಲ ಇಲ್ಲಿ ಇಷ್ಟನಾ ನಿಂಗೆ? ಇಲ್ಲಿ ಇಷ್ಟನಾ? ಯಾಕೆ ಬ್ಯಾಂಗ್ಳೂರ್ ಇಷ್ಟ ಇಲ್ವಾ? ಬ್ಯಾಂಗ್ಳೂರ್ ಇಷ್ಟ ಇಲ್ವಾ? ಯಾಕೆ? ಅಣ್ಣನಿಗೆ ಬ್ಯಾಂಗ್ಳೂರ್ ಇಷ್ಟ ಅಂತೆ? ನನಗೆ ಇಷ್ಟ. ನಿಂಗೆ ಅಣ್ಣು ಮಾಮ ಚಾಕ್ಲೇಟ್ ಕೊಡ್ಸಲ್ವಾ? ಚಾಕ್ಲೇಟ್ ಕೊಡ್ಸಲ್ವಾ ಅಣ್ಣು ಮಾಮ? ಅವನಿಗೆ ಮಾತ್ರ ಕೊಡ್ಸೋದಾ? ಓ. ಅದು ಯಾರು? ಯಾವುದು? ಅದು ಇದೆಯೋ? ಯಾರಿದ್ದಾರೆ ಅಲ್ಲಿ? ಅಲ್ಲಿ ಯಾ? ನಮ್ಮಪ್ಪ ಇರ್ತಾರೆ. ಹ್ಞೂ. ಚಪ್ಪಲಿ ತಗೊಳ್ಬೇಕು. ಯಾವ್ದು? ಇದು ಬೇಕಾ ನಿಂಗೆ? ಹಾಂ? ಇದು ಬೇಕಾ? ಅಲ್ಲ, ಅದನ್ನು ಇದನ್ ಬೇಕು, ಇದನ್ ಬೇಕಂತ. ಅದನ್ನು ಜಾಗ್ರತೆ ಇಟ್ಕೋಬೇಕು. ಓಕೆ. ಅದು ಕೈಯೊಳಗೆ ಚುಚ್ಚುತ್ತೆ. ಇಲ್ಲ. ಹಾಂ, ಚುಚ್ಚುತ್ತೆ ಅದು. ಮಕ್ಕಳು, ನೀವು ಸಣ್ಣ ಮಕ್ಕಳು, ಗೊತ್ತಾಯ್ತಾ? ಹಾಂ. ಅದಕ್ಕೆ ಜಾಗ್ರತೆ ಮಾಡ್ಕೋಬೇಕು. ಓಕೆ. ಆಮೇಲೆ ನೋಡ್ತೀನಿ ನಾನು ಹೋಗ್ಬೇಕಾದ್ರೆ. ಓಕೆ ಅಲ್ಲ? ಹೋಗ್ಬತ್ತಾ ಆತ ಅವಾಗ ಇದೆಲ್ಲ ಬೇರೆ ಬೇರೆನಾ? ಹಾಂ. ಬೇರೆ ಈ ತರ ಇದೆಲ್ಲ ಹಾಂ. ಎಲ್ಲ ಕಲರ್ಸ್. ಹಾಂ. ಅದು ಬೇರೆ. ಓಕೆ. ಆಯ್ತು ಹಾಂ. ಆಯ್ತು. ಏನು ಕೇಳ್ದೆ ನೀನು?
ಎರಡು ಅಲ್ಲೇನೋ ಕೇಳ್ದಲ್ಲ ಇವಾಗ. ನಿಮ್ ಮನೆ ಎಲ್ಲಿ? ನಮ್ಮ ಮನೆ ಮಂಗಳೂರಲ್ಲಿ. ಬೆಂಗಳೂರು. ಮಂಗಳೂರು. ಹಾ ಮಂಗಳೂರು ಗೊತ್ತಾ? ಗೊತ್ತು. ಹೆಂಗ್ ಗೊತ್ತು? ನಂಗೆ ಕರ್ನಾಟಕ ಗೊತ್ತು. ಹೌದಾ, ಹೋಗಿದ್ಯಾ ಮಂಗಳೂರಿಗೆ? ಎಷ್ಟು ಸಲ ಹೋಗಿದ್ಯಾ? ಎಷ್ಟು ಸಲ ಹೋಗಿದ್ದೀನಿ ಎಲ್ಲಿಗೆ? ಮಂಗಳೂರಿಗೆ. ಯಾಕೆ ಹೋಗಿದ್ಯಾ? ಸುಮ್ಮನೆ ಹೋಗಿದ್ಯಾ ಅಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿದ್ಯಾ? ದೇವಸ್ಥಾನ ಹೋಗಿದ್ದು. ಯಾವ ದೇವಸ್ಥಾನ? ಧರ್ಮಸ್ಥಳ, ಹಾ ಆಮೇಲೆ ಕಟೀಲು, ಕಟೀಲು, ಮತ್ತೆ ಮತ್ತೆ ಅದೇನೇ ಆಯ್ತು. ಅవి ಲೈಸ್ ಬರಲ್ಲ ಲೈಸ್. ಇವುಗಳು ತುಂಬ ಉಪದ್ರ ಅಲ್ವಾ? ಇವುಗಳು ತುಂಬ ಉಪದ್ರ ಅಲ್ವಾ? ಸಿಕ್ಕಾಕೊಳ್ಳುತ್ತೆ. ಈ ಥರ ಪಾಂಡಲ್ಲಿ ಫಿಶಿಂಗ್ ಮಾಡಬೇಕಾದ್ರೆ ಕಷ್ಟದ ವಿಷಯ ಏನಂದರೆ ಇವುಗಳು. ನನ್ನ ಹುಡುಗಿ ಬಂದಾಗ ಹಾಡಲ್ಲ ಆಡ್ತೀಯ ನೀನು? ಹಾಡಾಡ್ತಿ? ಯಾರು ಹುಡುಗಿ ಬಂದಾಗ? ಏನು ಆಡ್ದಿಲ್ಲ ಇವಾಗ? ಏನು ಆಡ್ತೀವಿ ವಾಪಸ್ ಹಾಡು? ಅದು ನನಗೆ ಗೊತ್ತದು. ನನ್ನ ಹುಡುಗಿ ಬಂದಾಗ ನಂದಿ ಅಲ್ಲ ಇವಾಗ? ಅದು ನನಗೆ ಗೊತ್ತದು. ಅಷ್ಟೇ ಗೊತ್ತಾ? ಯಾವ ಸಾಂಗ್? ನಾನು ಕೇಳಲಿಲ್ಲಲ್ಲ ಇಷ್ಟು ತನಕ. ಹೇಳ್ದು ಬೇರೆ ಯಾವ ಸಾಂಗ್ ಗೊತ್ತು ನಿಂಗೆ? ನಮ್ಮ ಊರಿಗೆ ಜಾತ್ರಾ ನಡೆದಲ್ಲ ಅವಾಗ ಅವಾಗ ಇಡ್ತೀರ ನೀವು ಈ ಸಾಂಗ್ ಎಲ್ಲ? ಹಾ ಗಣಪತಿ ಇಲ್ಲ ಮೊದ್ಲು ಗಣಪತಿ ಬಿಟ್ರಲ್ಲ ಸಾಂಗ್ ಮುಗಿದು. ಓಕೆ ಓಕೆ. ಇಲ್ಲಿ ಯಾಕೋ ವಾಸ್ತು ಸರಿ ಇಲ್ಲ. ಓ, ಅಲ್ಲಿ ಸ್ವಲ್ಪ ಜನ ಹಿಡಿತಾ ಇದ್ದಾರೆ, ಅಲ್ಲಿಗೆ ಹೋಗುವ. ಇಲ್ಲಿ ಈ ಥರದ್ದು ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಅವಾಗಿಂದ ಸಿಕ್ಕಾಕೋತಾ ಇದೆ ಅದು. ಅಲ್ಲಿ ಜಾಗ ಸರಿ ಇಲ್ಲ, ಆ ಹುಲ್ಲುಗಳ ಕಾಟ, ಅದಕ್ಕೆ ಇನ್ನೊಂದು ಕಡೆ ಬರ್ತಾ ಇದ್ದೀನಿ. ഒന്നും ഇട്ടില്ല, ഞാൻ അവിടെ ആയിരുന്നു, ആ ഭാഗത്തായിരുന്നു. എന്താ കൊലത്തെന്താ? ഞാൻ ചാളം നോക്കി പോയത്, കിട്ടിയില്ല, പിന്നെ മത്തി കിട്ടി. ಆ ಕಡೆ ನಿಲ್ಲೋಕೆಲ್ಲ ಜಾಗ ಇತ್ತು, ಅಲ್ಲಿದ್ದೆ ನಾನು. ಅಲ್ಲಿಂದ ಹಂಗೆ ಈ ಬ್ರಿಡ್ಜ್ ಮೇಲೆ ಸುತ್ತಾಕೊಂಡು ಇವಾಗ ಈ ಕಡೆ ಬಂದೆ, ಈ ದಾರಿಯಿಂದ. ಸೊ ಇಲ್ಲಿ ಇವಾಗ ಏನಾಗುತ್ತೆ ನೋಡಿ, ಆಲ್ರೆಡಿ ಇಬ್ರು ಇದ್ದಾರೆ. ಆ ಕಡೆ ಸ್ವಲ್ಪ ಗ್ಯಾಪ್ಗಳಲ್ಲಿ ಇಬ್ರು ಇದ್ದಾರೆ. ಅಲ್ಲಿಂದ ಇನ್ನೊಂದು ಕಡೆ ಬಂದು ಇಲ್ಲಿ ನನ್ನ ಹುಕ್ಕಲ್ಲ ನೀರೆಲ್ಲ ಹೋಯ್ತು. ವೇಸ್ಟ್ ಆಫ್ ಟೈಮ್, ಆದರೂ ಬಿಡಲ್ಲ. ಇವತ್ತಿಲಿಂದ ಹೋಗ್ತಾ ಇದ್ದೀನಿ.